ಜನವರಿ 18 ಭಾನುವಾರ ಬರುವ ಮೌನಿ ಅಮಾವಾಸ್ಯೆ. ಸ್ನೇಹಿತರೆ, ಇದು ಸಾಮಾನ್ಯ ದಿನವೇ ಅಲ್ಲ. 100 ವರ್ಷಗಳಿಗೆ ಒಮ್ಮೆ ಮಾತ್ರ ಬರುವ ಅತಿ ಶಕ್ತಿಯುತವಾದ ಅಪರೂಪದ ಅಮಾವಾಸ್ಯೆ ಇದು. ಪುಷ್ಯ ಅಮಾವಾಸ್ಯೆಯನ್ನು ನಾವು ಮೌನಿ ಅಮಾವಾಸ್ಯೆ ಅಥವಾ ಚೊಲ್ಲಂಗಿ ಅಮಾವಾಸ್ಯೆ ಎಂದು ಕರೆಯುತ್ತೇವೆ. ಅದರಲ್ಲೂ ಇದು ಭಾನುವಾರ ಬಂದಿರುವುದರಿಂದ ಇದರ ಶಕ್ತಿ ಇನ್ನಷ್ಟು ಹೆಚ್ಚಾಗಿದೆ. ಶಾಸ್ತ್ರಗಳ ಪ್ರಕಾರ ಇಂತಹ ದಿನದಲ್ಲಿ ಒಂದು ಸಣ್ಣ ಪರಿಹಾರ ಮಾಡಿದರೂ ಅದ್ಭುತ ಫಲ ದೊರೆಯುತ್ತದೆ. ಇವತ್ತು ನೀವು ಆಲೋವೆರಾ ಗಿಡದಿಂದ ಒಂದು ವಿಶೇಷ ವಿಧಾನದಲ್ಲಿ ಪರಿಹಾರ ಮಾಡಿದರೆ ಸಾಕು. ಎಷ್ಟು ತಿಂದರೂ ಕರಗದಷ್ಟು ಹಣ, ಕಷ್ಟಗಳ ನಿವಾರಣೆ ಮತ್ತು ಮುಟ್ಟಿದ್ದೆಲ್ಲವೂ ಚಿನ್ನವಾಗುವಂತಹ ಯೋಗ ನಿಮ್ಮದಾಗುತ್ತದೆ. ನಮ್ಮ ಸನಾತನ ಧರ್ಮದಲ್ಲಿ ಅನೇಕ ತಿಥಿಗಳು, ಅನೇಕ ಪರ್ವದಿನಗಳು ಬರುತ್ತಾ ಹೋಗುತ್ತವೆ. ಆದರೆ ಕೆಲವು ದಿನಗಳು ಮಾತ್ರ ಅತ್ಯಂತ ವಿಶೇಷವಾಗಿರುತ್ತವೆ. ಅವುಗಳಲ್ಲಿ ಅತಿ ಅಪರೂಪ, ಅತಿ ಶಕ್ತಿಯುತವಾದ ದಿನವೇ ಅಮಾವಾಸ್ಯೆ. ಅದರಲ್ಲೂ ಭಾನುವಾರದೊಂದಿಗೆ ಕೂಡಿ ಬಂದಿರುವ ಅಮಾವಾಸ್ಯೆ ಎಷ್ಟೋ ವರ್ಷಗಳಿಗೆ ಒಮ್ಮೆ ಮಾತ್ರ ಸಂಭವಿಸುವ ದಿವ್ಯಯೋಗ. ಇಂತಹ ಅಮಾವಾಸ್ಯೆಗಾಗಿ ಮುನಿಗಳು, ಯೋಗಿಗಳು, ಸಿದ್ಧಪುರುಷರು 1000 ಕಣ್ಣುಗಳಿಂದ ಎದುರು ನೋಡುತ್ತಾರೆ. ಏಕೆಂದರೆ ಸಾಮಾನ್ಯ ದಿನಗಳಲ್ಲಿ ಮಾಡುವ ದೊಡ್ಡ ಪೂಜೆಗಳಿಗಿಂತ ಇಂತಹ ಪವರ್ಫುಲ್ ದಿನಗಳಲ್ಲಿ ಮಾಡುವ ಚಿಕ್ಕ ಚಿಕ್ಕ ತಾಂತ್ರಿಕ ಪರಿಹಾರಗಳು ಜೀವನವನ್ನೇ ಬದಲಾಯಿಸುವಷ್ಟು ಶಕ್ತಿಯುತವಾಗಿರುತ್ತವೆ. ಸ್ನೇಹಿತರೆ, ಇಂದು ನಾವು ಮಾತನಾಡುತ್ತಿರುವುದು ಅಂಥದ್ದೇ ಒಂದು ಮಹಾಶಕ್ತಿಯ ಪರಿಹಾರ. ಪ್ರಕೃತಿ ನಮಗೆ ಕೊಟ್ಟಿರುವ ಒಂದು ಅದ್ಭುತವಾದ ಗಿಡ ಆಲೋವೆರಾ. ಈ ಅಮಾವಾಸ್ಯೆಯ ದಿನ ಈ ಗಿಡವನ್ನು ಬಳಸಿಕೊಂಡು ಒಂದು ಸಣ್ಣ ಪರಿಹಾರ ಮಾಡಿದರೆ ನಿಮ್ಮ ಹಣೆ ಬರಹವೇ ಬದಲಾಗಬಹುದು. ಶಾಸ್ತ್ರಗಳು ಹೇಳುತ್ತವೆ, ಈ ಪರಿಹಾರದ ನಂತರ ನಿಮ್ಮ ಮನೆಯಲ್ಲಿ ಎಷ್ಟು ತಿಂದರೂ ಕರಗದಷ್ಟು ಆಸ್ತಿ ಬಂದು ಸೇರುತ್ತದೆ ಎಂದು. ಆಲೋವೆರಾ ಸಾಮಾನ್ಯ ಗಿಡ ಅಲ್ಲ. ಇದನ್ನು ಸಂಜೀವಿನಿಗೆ ಸಮಾನವಾಗಿ ನೋಡುತ್ತಾರೆ. ಆಯುರ್ವೇದದಲ್ಲಿ ಇದಕ್ಕೆ ಎಷ್ಟು ಮಹತ್ವವಿದೆಯೋ ಆಧ್ಯಾತ್ಮಿಕತೆಯಲ್ಲಿ ಇದಕ್ಕೆ ಅದಕ್ಕಿಂತಲೂ ಹೆಚ್ಚು ಪ್ರಾಮುಖ್ಯತೆ ಇದೆ. ನಾವು ಸಾಮಾನ್ಯವಾಗಿ ಆಲೋವೆರಾವನ್ನು ಆರೋಗ್ಯಕ್ಕೆ, ಸೌಂದರ್ಯಕ್ಕೆ ಮಾತ್ರ ಬಳಸುತ್ತೇವೆ. ಮುಖಕ್ಕೆ, ಕೂದಲಿಗೆ ಅಥವಾ ಶುಗರ್ ಇರುವವರು ಜ್ಯೂಸ್ ಮಾಡಿ ಕುಡಿಯಲು ಬಳಸುತ್ತಾರೆ. ಆದರೆ ಇದರಲ್ಲಿ ಇರುವ ಆಧ್ಯಾತ್ಮಿಕ ಶಕ್ತಿ ಬಹುತೇಕರಿಗೆ ಗೊತ್ತೇ ಇಲ್ಲ. ಆಲೋವೆರಾ ಹೆಚ್ಚಾಗಿ ಹೊಟ್ಟೆಯಲ್ಲಿರುವ ವಿಷವನ್ನು ಹೊರಗೆ ತಳ್ಳುವಂತೆ, ಮನೆಗೆ ಹಿಡಿದಿರುವ ದರಿದ್ರ, ದುಷ್ಟಶಕ್ತಿ, ನರಪೀಡೆಯನ್ನು ಹೊರಗೆ ತಳ್ಳುವ ಶಕ್ತಿ ಹೊಂದಿದೆ. ಪುರಾಣಗಳು ಹೇಳುತ್ತವೆ, ಲಕ್ಷ್ಮೀದೇವಿಯ ಅನುಗ್ರಹ ಈ ಗಿಡದ ಮೇಲೆ ಸದಾ ಇರುತ್ತದೆ ಎಂದು. ಮುಕ್ಕೋಟಿ ದೇವತೆಗಳು ಈ ಗಿಡದಲ್ಲಿ ನೆಲೆಸಿರುತ್ತಾರೆ. ಆದ್ದರಿಂದಲೇ ನಮ್ಮ ಹಿರಿಯರು ಮನೆ ಬಾಗಿಲಿಗೆ ಆಲೋವೆರಾ ಕಟ್ಟುತ್ತಿದ್ದರು. ಏಕೆಂದರೆ ಈ ಗಿಡಕ್ಕೆ ಹಣವನ್ನು ಆಕರ್ಷಿಸುವ ಅದ್ಭುತ ಶಕ್ತಿ ಇದೆ. ಮ್ಯಾಗ್ನೆಟ್ ಕಬ್ಬಿಣವನ್ನು ಆಕರ್ಷಿಸುವಂತೆ ಆಲೋವೆರಾ ಗಿಡ ಹಣ, ಐಶ್ವರ್ಯ, ಸಂಪತ್ತನ್ನು ಆಕರ್ಷಿಸುತ್ತದೆ. ಜೊತೆಗೆ ನರದೃಷ್ಟಿ, ನರಪೀಡೆಯನ್ನು ಕೂಡ ಹೊಡೆದು ಓಡಿಸುವ ಶಕ್ತಿ ಇದೆ. ಇಷ್ಟೊಂದು ಶಕ್ತಿಯುತವಾದ ಗಿಡವನ್ನು ಇಷ್ಟೇ ಶಕ್ತಿಯುತವಾದ ದಿನದಲ್ಲಿ ಬಳಸಿದರೆ ಏನಾಗುತ್ತದೆ? ಅದೇ ಈಗ ನಾವು ತಿಳಿದುಕೊಳ್ಳೋದು. ಆದರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇದೀಗಲೇ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಸ್ನೇಹಿತರೆ, 100 ವರ್ಷಗಳ ನಂತರ ಬರುವ ಈ ಅಮಾವಾಸ್ಯೆ ನಿಮ್ಮ ಜೀವನ, ನಿಮ್ಮ ಹಣೆ ಬರಹ ಎಲ್ಲವನ್ನೂ ಬದಲಾಯಿಸುವ ಶಕ್ತಿ ಹೊಂದಿದೆ. ಆದ್ದರಿಂದ ಈ ವಿಡಿಯೋವನ್ನು ಒಂದು ಕ್ಷಣವೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ನೀವು ಸ್ಕಿಪ್ ಮಾಡುವ ಆ 1 ನಿಮಿಷ ನಿಮ್ಮ ಜೀವನ ಬದಲಾಯಿಸುವ ಒಂದು ದೊಡ್ಡ ರಹಸ್ಯವನ್ನು ನಿಮ್ಮಿಂದ ದೂರ ಮಾಡಬಹುದು. ಅದೃಷ್ಟ ಬಾಗಿಲು ತಟ್ಟುವಾಗ ನಿರ್ಲಕ್ಷ್ಯ ಮಾಡಬೇಡಿ. ನಿಮ್ಮ ಕುಟುಂಬ ಆರೋಗ್ಯವಾಗಿ, ಸಂತೋಷವಾಗಿ, ಐಶ್ವರ್ಯವಾಗಿ ಬದುಕಲು ಈ ವಿಡಿಯೋದಲ್ಲಿರುವ ಪ್ರತಿಯೊಂದು ವಿಷಯವನ್ನು ಶ್ರದ್ಧೆಯಿಂದ ಕೇಳಿಸಿಕೊಳ್ಳಿ. ಇದು ಭಾನುವಾರದೊಂದಿಗೆ ಬಂದ ಅಮಾವಾಸ್ಯೆಯಾಗಿರುವುದರಿಂದ ಸ್ನೇಹಿತರೆ, ದೃಷ್ಟಿದೋಷ ನಿವಾರಣೆಗೆ ಇದು ಅತ್ಯಂತ ಪವರ್ಫುಲ್ ದಿನವಾಗಿದೆ. ಸಾಮಾನ್ಯವಾಗಿ ನಮ್ಮ ಜೀವನದಲ್ಲಿ ಕೆಲಸಗಳು ನಿಂತು ಹೋಗುವುದು, ಮನೆಯಲ್ಲಿ ಯಾವಾಗಲೂ ಗಲಾಟೆಗಳು ನಡೆಯುವುದು, ಹಣ ಕೈಯಲ್ಲಿ ಉಳಿಯದೆ ಹೋಗುವುದು, ಇವೆಲ್ಲಕ್ಕೂ ಮುಖ್ಯ ಕಾರಣ ನರದೃಷ್ಟಿ ಎಂದು ಶಾಸ್ತ್ರಗಳು ಹೇಳುತ್ತವೆ. ನರದೃಷ್ಟಿಗೆ ಕಲ್ಲು ಕೂಡ ಕರಗುತ್ತದೆ ಎಂಬ ಗಾದೆ ಮಾತಿದೆ. ಅಂತಹ ಭಯಂಕರವಾದ ದೃಷ್ಟಿಯನ್ನು ತೆಗೆದುಹಾಕಲು
ಅಮಾವಾಸ್ಯೆಯನ್ನು ಮೀರಿಸುವ ದಿನ ಮತ್ತೊಂದಿಲ್ಲ. ಆದ್ದರಿಂದಲೇ ಸ್ನೇಹಿತರೆ, ಅಮಾವಾಸ್ಯೆಯ ದಿನದಂದು ಸಂಜೆ ಸಂಧ್ಯಾ ಸಮಯದಲ್ಲಿ ನಿಮ್ಮ ಕುಟುಂಬ ಸದಸ್ಯರಿಗೆ, ಮುಖ್ಯವಾಗಿ ಮಕ್ಕಳಿಗೆ ದೃಷ್ಟಿ ತಾಕದಂತೆ ಇರಬೇಕು ಅಂದ್ರೆ ಕಾಲಿಗೆ ಕಪ್ಪು ದಾರ ಕಟ್ಟಿಕೊಳ್ಳುವುದು ತುಂಬಾ ಒಳ್ಳೆಯದು. ಇದಕ್ಕಾಗಿ ಒಂದು ಕಪ್ಪು ದಾರವನ್ನು ಕೈಯಲ್ಲಿ ಹಿಡಿದುಕೊಂಡು ನಾನು ಹೇಳುವ ಈ ಚಿಕ್ಕ ಮಂತ್ರವನ್ನು ಮನಸ್ಸಿನಲ್ಲಿ ಜಪಿಸಬೇಕು. ಓಂ ಲಂ ಲಂ ಲಂ, ಓಂ ಲಂ ಲಂ ಲಂ, ದೃಷ್ಟಿ ನಿವಾರಯಾಮಿ, ದೃಷ್ಟಿ ನಿವಾರಯಾಮಿ. ಇದೇ ಆ ಮಂತ್ರ. ಇಲ್ಲಿ ಲಂ ಎನ್ನುವುದು ಒಂದು ಬೀಜಾಕ್ಷರ. ಇದು ಭೂತತ್ವವನ್ನು ಸೂಚಿಸುತ್ತದೆ ಮತ್ತು ರಕ್ಷಣೆಯ ಶಕ್ತಿಯನ್ನು ಕೊಡುತ್ತದೆ. ಈ ಮಂತ್ರವನ್ನು 11 ಬಾರಿ ಜಪಿಸಿ ಆ ದಾರಕ್ಕೆ ಶಕ್ತಿ ತುಂಬಿದ ನಂತರ ಹೆಂಗಸರಾದರೆ ಎಡಗಾಲಿಗೆ, ಪುರುಷರಾದರೆ ಬಲಗಾಲಿಗೆ ಆ ಕಪ್ಪು ದಾರವನ್ನು ಕಟ್ಟಿಕೊಳ್ಳಿ. ಈ ದಾರ ನಿಮಗೆ ರಕ್ಷಣೆಯಂತೆ ಕೆಲಸ ಮಾಡುತ್ತದೆ. ಯಾವುದೇ ಕೆಟ್ಟದ್ದು ನಡೆಯದಂತೆ ಕಾಪಾಡುತ್ತದೆ. ಶತ್ರುಗಳ ದುಷ್ಟ ಪ್ರಯೋಗಗಳು ಯಾವುದು ಫಲಿಸುವುದಿಲ್ಲ. ಆದರೆ ಸ್ನೇಹಿತರೆ, ನಮ್ಮ ರಕ್ಷಣೆ ಮಾತ್ರ ಸಾಕಾಗಲ್ಲ. ನಮ್ಮ ಮನೆಯ ರಕ್ಷಣೆಯೂ ಅಷ್ಟೇ ಮುಖ್ಯ. ಮನೆಗೆ ದೃಷ್ಟಿ ತಾಕದಂತೆ ಇರಿಸಲು ಅಮಾವಾಸ್ಯೆಯ ದಿನದಂದು ಮನೆ ಬಾಗಿಲಿಗೆ ಒಂದು ಕುಂಬಳಕಾಯಿ ಕಟ್ಟಿಕೊಳ್ಳುವುದು ತುಂಬಾ ಉತ್ತಮ. ಈ ದಿನ ಒಂದು ವೇಳೆ ನಿಮ್ಮ ಮನೆ ಬಾಗಿಲಿಗೆ ಹಳೆಯ ಕುಂಬಳಕಾಯಿ ಇದ್ದರೆ ಅದನ್ನು ತೆಗೆದುಹಾಕಿ ಹೊಸ ಬೂದು ಕುಂಬಳಕಾಯಿಯನ್ನು ತಂದು ಅದಕ್ಕೆ ಅರಿಶಿಣ ಹಚ್ಚಿ ಕುಂಕುಮದ ಬೊಟ್ಟುಗಳನ್ನು ಇಟ್ಟು ಧೂಪ ತೋರಿಸಿ ಹೊಸದಾಗಿ ಬಾಗಿಲಿಗೆ ಕಟ್ಟಿಕೊಳ್ಳಿ. ಇದನ್ನು ಕಟ್ಟಿದರೆ ಮನೆಗೆ ದೃಷ್ಟಿ ತಗುಲುವುದಿಲ್ಲ. ಒಂದು ವೇಳೆ ಕುಂಬಳಕಾಯಿ ಕಟ್ಟಲು ಸಾಧ್ಯವಾಗದಿದ್ದರೆ ನಿಮ್ಮ ಆಚಾರ ಅಥವಾ ಇಷ್ಟದ ಪ್ರಕಾರ ಆಲೋವೆರಾ ಗಿಡ ಅಥವಾ ತೆಂಗಿನಕಾಯಿಯನ್ನು ಕೂಡ ಕಟ್ಟಿಕೊಳ್ಳಬಹುದು. ಹಳೆಯದು ಇದ್ದರೆ ಅದನ್ನು ತೆಗೆದುಹಾಕಿ ಹೊಸದಾಗಿ ಕಟ್ಟುವುದು ತುಂಬಾ ಮುಖ್ಯ. ಇನ್ನು ಸ್ನೇಹಿತರೆ, ಅತಿ ಶಕ್ತಿಯುತವಾದ ಈ ಅಮಾವಾಸ್ಯೆಯ ದಿನ ಆಲೋವೆರಾ ಗಿಡದಿಂದ ಒಂದು ಚಿಕ್ಕ ಪರಿಹಾರ ಮಾಡಿದರೆ ನಿಮ್ಮ ಜಾತಕವೇ ಬದಲಾಗುತ್ತದೆ. ಹಿರಿಯರು ಹೇಳುತ್ತಾರೆ, ಈ ಪರಿಹಾರದ ನಂತರ ಎಷ್ಟು ತಿಂದರೂ ಕರಗದ ಆಸ್ತಿ ಬರುತ್ತದೆ ಎಂದು. ಈಗ ನಾವು ಹೇಳಲಿರುವ ಆಲೋವೆರಾ ಪರಿಹಾರ ಸಾಮಾನ್ಯವಾಗಿ ಮನೆ ಮುಂದೆ ದೃಷ್ಟಿಗಾಗಿ ಕಟ್ಟುವ ಪರಿಹಾರ ಅಲ್ಲ. ಇದು ಒಂದು ಪ್ರತ್ಯೇಕವಾದ ಅತಿ ಶಕ್ತಿಯುತವಾದ ತಾಂತ್ರಿಕ ಪರಿಹಾರ. ಹಣವನ್ನು ಆಕರ್ಷಿಸಲು, ದರಿದ್ರವನ್ನು ಹೊರಗೆ ತಳ್ಳಲು ಇದು ಒಂದು ಅದ್ಭುತ ಮಾರ್ಗ. ಅದರಲ್ಲೂ ಸ್ನೇಹಿತರೆ, ಈ ಅಮಾವಾಸ್ಯೆ ಒಂದು ವಿಶೇಷ ಯೋಗದೊಂದಿಗೆ ಬಂದಿರುವುದರಿಂದ ಈ ಪರಿಹಾರ ಇನ್ನಷ್ಟು ಶಕ್ತಿಯುತವಾಗುತ್ತದೆ. ಈ ಪವಿತ್ರ ದಿನದಂದು ಬೆಳಿಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಅಥವಾ ಸಂಜೆ ಸೂರ್ಯ ಮುಳುಗುವ ಸಂಧ್ಯಾ ಸಮಯದಲ್ಲಿ ಈ ಪರಿಹಾರವನ್ನು ಮಾಡಬೇಕು. ಈಗ ಗಮನವಿಟ್ಟು ಕೇಳಿಸಿಕೊಳ್ಳಿ. ಪರಿಹಾರವನ್ನು ಹೇಗೆ ಮಾಡಬೇಕು ಎಂದು ನಾನು ಹಂತ ಹಂತವಾಗಿ ಹೇಳುತ್ತೇನೆ. ಮೊದಲು ಒಂದು ಚೆನ್ನಾಗಿ ಆರೋಗ್ಯವಂತವಾಗಿರುವ ಆಲೋವೆರಾ ಗಿಡವನ್ನು ತೆಗೆದುಕೊಳ್ಳಿ. ಗಿಡವನ್ನು ಎಲ್ಲಿಂದ ತಂದಿದ್ದೀರಿ ಎಂಬುದು ಮುಖ್ಯ ಅಲ್ಲ, ಆದರೆ ಆ ಗಿಡ ಎಷ್ಟು ಜೀವಶಕ್ತಿಯಿಂದ ತುಂಬಿದೆ ಅದೇ ತುಂಬಾ ಮುಖ್ಯ. ಗಿಡ ಬಾಡಿದಂತೆ ಇರಬಾರದು. ಹಸಿರು ಬಣ್ಣದಲ್ಲಿ ಪಳಪಳ ಹೊಳೆಯುತ್ತಾ ನೋಡಿದ ತಕ್ಷಣ ಪಾಸಿಟಿವ್ ಎನರ್ಜಿ ಕೊಡಬೇಕು. ಗಿಡವನ್ನು ಬೇರಿನ ಸಮೇತ ತೆಗೆದುಕೊಳ್ಳಿ. ಬೇರಿನ ಸಮೇತ ತೆಗೆದುಕೊಂಡ ನಂತರ ಮೊದಲು ಅದನ್ನು ಶುದ್ಧ ನೀರಿನಿಂದ ಚೆನ್ನಾಗಿ ತೊಳೆಯಿರಿ. ಗಿಡದ ಮೇಲೆ ಇರುವ ಧೂಳು, ಮಣ್ಣು, ಮಲಿನತೆ ಎಲ್ಲವೂ ಸಂಪೂರ್ಣವಾಗಿ ಹೋಗುವವರೆಗೂ ಸ್ವಚ್ಛಗೊಳಿಸುವುದು ಬಹಳ ಮುಖ್ಯ. ಶುದ್ಧತೆ ಇದ್ದಾಗಲೇ ಶಕ್ತಿ ಸರಿಯಾಗಿ ಕೆಲಸ ಮಾಡುತ್ತದೆ. ಇದಾದ ನಂತರ ಆ ಆಲೋವೆರಾ ಗಿಡಕ್ಕೆ ಪೂರ್ಣವಾಗಿ ಅರಿಶಿಣ ಹಚ್ಚಬೇಕು. ಅರಿಶಿಣ ದೇವಿಗೆ ಅತ್ಯಂತ ಪ್ರಿಯವಾದುದು. ಇದು ಕ್ರಿಮಿನಾಶಕದಂತೆ ಕೆಲಸ ಮಾಡುವುದರ ಜೊತೆಗೆ ಮಂಗಳಕರ ಶಕ್ತಿಯನ್ನು ಆಕರ್ಷಿಸುತ್ತದೆ. ಹಸಿರು ಆಲೋವೆರಾ ಗಿಡದ ಮೇಲೆ ಅರಿಶಿಣದ ಹಳದಿ ಬಣ್ಣ ಬೆರೆತಾಗ ಅಲ್ಲಿ ಒಂದು ಅದ್ಭುತವಾದ ದೈವಿಕ ಕಾಂತಿ ಮೂಡುತ್ತದೆ. ಈಗ ಕುಂಕುಮವನ್ನು ತೆಗೆದುಕೊಳ್ಳಿ. ಆಲೋವೆರಾ ಗಿಡದ ಮೇಲೆ ಅಲ್ಲಲ್ಲಿ ಬೊಟ್ಟುಗಳನ್ನು ಇಡಿ. ಗಿಡದ ತುದಿಯಲ್ಲಿ, ಮಧ್ಯಭಾಗದಲ್ಲಿ ಮತ್ತು ತಪ್ಪದೆ ಕೊನೆಯಲ್ಲಿ ಕುಂಕುಮದ ಗುರುತುಗಳು ಇರಲಿ. ಈ ರೀತಿ ಆ ಆಲೋವೆರಾ ಗಿಡವನ್ನು ಒಂದು ದೇವತಾ ಮೂರ್ತಿಯಂತೆ ಸಿದ್ಧಪಡಿಸಿಕೊಳ್ಳಿ. ಇದೀಗ ಒಂದು ಹೊಸ ಕೆಂಪು ಬಟ್ಟೆಯನ್ನು ತೆಗೆದುಕೊಳ್ಳಿ. ಬಳಸಿರದ ಹೊಸ ಕೆಂಪು ಬಣ್ಣದ ರವಿಕೆ ಬಟ್ಟೆ ಇದಕ್ಕೆ ಅತ್ಯಂತ ಸೂಕ್ತ. ಕೆಂಪು ಬಣ್ಣ ಶಕ್ತಿ,
ಯಶಸ್ಸು ಮತ್ತು ಐಶ್ವರ್ಯವನ್ನು ಸೂಚಿಸುತ್ತದೆ. ಈ ಕೆಂಪು ಬಟ್ಟೆಯ ಮಧ್ಯದಲ್ಲಿ ನಾವು ಸಿದ್ಧಪಡಿಸಿದ ಆಲೋವೆರಾ ಗಿಡವನ್ನು ಇರಿಸಿ. ಇಲ್ಲಿಯೇ ಸ್ನೇಹಿತರೆ ಒಂದು ಬಹಳ ಮುಖ್ಯವಾದ ರಹಸ್ಯ ಇದೆ. ಸಾಮಾನ್ಯವಾಗಿ ನಾವು ಬಾಗಿಲಿಗೆ ಆಲೋವೆರಾ ಗಿಡವನ್ನು ಕಟ್ಟಿದರೆ ಅದು ಕೇವಲ ದೃಷ್ಟಿಯನ್ನು ಮಾತ್ರ ನಿವಾರಿಸುತ್ತದೆ. ಆದರೆ ನಾವೀಗ ಮಾಡುತ್ತಿರುವುದು ಕೇವಲ ದೃಷ್ಟಿ ನಿವಾರಣೆ ಅಲ್ಲ, ಇದು ಐಶ್ವರ್ಯ ಪ್ರಾಪ್ತಿಯ ಪರಿಹಾರ. ನಮಗೆ ಹಣ ಬೇಕು, ಕರಗದ ಐಶ್ವರ್ಯ ಬೇಕು, ಎಲ್ಲಾ ಕಷ್ಟಗಳಿಂದ ಮುಕ್ತಿಯಾಗಬೇಕು. ಅದಕ್ಕಾಗಿ ಕೆಂಪು ಬಟ್ಟೆಯೊಳಗೆ ಕೆಲವು ಪವಿತ್ರವಾದ ವಸ್ತುಗಳನ್ನು ನಾವು ಸೇರಿಸಲಿದ್ದೇವೆ. ಮೊದಲಿಗೆ ಆಲೋವೆರಾ ಗಿಡದ ಮೇಲೆ ಒಂದು ಅರಿಶಿನ ಕೊಂಬನ್ನು ಇರಿಸಿ. ಆ ಅರಿಶಿನ ಕೊಂಬಿಗೆ ಅರಿಶಿಣದ ದಾರವನ್ನು ಸುತ್ತಿ ಇರಿಸಬೇಕು. ಅರಿಶಿನ ಕೊಂಬು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗುರುಗ್ರಹಕ್ಕೆ ಸಂಕೇತ. ಗುರುಗ್ರಹದ ಅನುಗ್ರಹ ಇದ್ದಾಗಲೇ ಮನುಷ್ಯನಿಗೆ ಸಂಪತ್ತು, ಹೆಸರು, ಕೀರ್ತಿ ದೊರೆಯುತ್ತದೆ. ಅದೇ ರೀತಿ ಅರಿಶಿನ ಕೊಂಬು ಚಿನ್ನಕ್ಕೆ ಪ್ರತಿರೂಪ. ಇದಾದ ನಂತರ ಅದರ ಪಕ್ಕದಲ್ಲಿ ₹1 ನಾಣ್ಯವನ್ನು ಇರಿಸಿ. ನಾವು ಹಣವನ್ನು ಧನಲಕ್ಷ್ಮಿಯ ಪ್ರತಿರೂಪವೆಂದು ಭಾವಿಸುತ್ತೇವೆ. ಚಿಲ್ಲರೆ ನಾಣ್ಯದ ಶಬ್ದ ಎಲ್ಲಿ ಕೇಳಿಸುತ್ತದೋ ಅಲ್ಲಿ ಲಕ್ಷ್ಮೀದೇವಿ ಶಾಶ್ವತವಾಗಿ ನೆಲೆಸುತ್ತಾಳೆ ಎಂದು ಹಿರಿಯರು ಹೇಳುತ್ತಾರೆ. ಹಾಗಾಗಿ ಈ ಪರಿಹಾರದಲ್ಲಿ ₹1 ನಾಣ್ಯಕ್ಕೆ ಅಷ್ಟೊಂದು ಪ್ರಾಮುಖ್ಯತೆ ಇದೆ. ಇವುಗಳ ಜೊತೆಗೆ ಇನ್ನೊಂದು ಅತಿ ಶಕ್ತಿಯುತವಾದ ವಸ್ತು, ಇದನ್ನು ಲಕ್ಷ್ಮೀದೇವಿಯ ಸಹೋದರಿ ಎಂದು ಕರೆಯುತ್ತಾರೆ. ಅದೇ ಕವಡೆ. 3 ಲಕ್ಷ್ಮಿ ಕವಡೆಗಳನ್ನು ಆ ಕೆಂಪು ಬಟ್ಟೆಯೊಳಗೆ ಇರಿಸಿ. ಲಕ್ಷ್ಮೀದೇವಿಗೆ ಕವಡೆಗಳೆಂದರೆ ಅಪಾರ ಪ್ರೀತಿ. ಕವಡೆಗಳು ಇರುವ ಸ್ಥಳದಲ್ಲಿ ಐಶ್ವರ್ಯ ವೃದ್ಧಿಯಾಗುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಈಗ ಸ್ನೇಹಿತರೆ ಒಮ್ಮೆ ಗಮನಿಸಿ, ಕೆಂಪು ಬಟ್ಟೆಯೊಳಗೆ ಇರುವ ವಸ್ತುಗಳು: 1 ಆಲೋವೆರಾ ಗಿಡ, 1 ಅರಿಶಿನ ಕೊಂಬು, 3 ಕವಡೆಗಳು ಮತ್ತು ₹1 ನಾಣ್ಯ. ಈಗ ಈ ಬಟ್ಟೆಯನ್ನು ಜಾಗ್ರತೆಯಿಂದ ಸ್ವಚ್ಛವಾಗಿ ಗಂಟು ಹಾಕಿ ಕಟ್ಟಬೇಕು. ಒಳಗಿರುವ ಯಾವ ವಸ್ತುವು ಕೆಳಗೆ ಬೀಳದಂತೆ ಬಿಗಿಯಾಗಿ ಗಂಟು ಹಾಕುವುದು ಬಹಳ ಮುಖ್ಯ. ಈ ರೀತಿ ಗಂಟು ಹಾಕಿದ ನಂತರ ಇದು ಇನ್ನೂ ಒಂದು ಸಾಮಾನ್ಯ ಗಂಟು ಅಲ್ಲ. ಈಗ ಇದಕ್ಕೆ ಒಂದು ದೈವಿಕ ಮುದ್ರೆಯನ್ನು ನಾವು ಹಾಕಬೇಕಾಗಿದೆ. ಆ ದೈವಿಕ ಮುದ್ರೆ ಇನ್ನೇನೂ ಅಲ್ಲ, ಕಲಿಯುಗದ ದೈವ ಶ್ರೀ ವೆಂಕಟೇಶ್ವರನ 3 ನಾಮಗಳು. ಈ 3 ನಾಮಗಳನ್ನು ಸ್ವಚ್ಛವಾದ ಗಂಧದಿಂದ ಗಂಟಿನ ಮೇಲೆ ಬರೆಯಬೇಕು. ನೀವು ಈ ನಾಮಗಳನ್ನು ಬರೆಯುವ ಕ್ಷಣದಿಂದಲೇ ಆ ಗಂಟಿಗೆ ಅನಂತ ರಕ್ಷಣೆಯ ಶಕ್ತಿ ಸೇರುತ್ತದೆ. ವೆಂಕಟೇಶ್ವರನ ಅನುಗ್ರಹ ಆ ಗಂಟಿನೊಳಗೆ ನೆಲೆಸುತ್ತದೆ. ಇದೀಗ ಈ ಪವಿತ್ರವಾದ ಗಂಟು ಪೂರ್ಣವಾಗಿ ಸಿದ್ಧವಾಗಿದೆ. ಈಗ ಸ್ನೇಹಿತರೆ ಇದನ್ನು ನಿಮ್ಮ ಮನೆಯ ಮುಖದ್ವಾರದ ಅಥವಾ ಸಿಂಹದ್ವಾರದ ಮೇಲೆ ಕಟ್ಟಬೇಕಾಗಿದೆ. ಬಾಗಿಲಿನ ಮಧ್ಯಭಾಗದಲ್ಲಿ ಅಥವಾ ಮನೆಯೊಳಗೆ ಬರುವವರಿಗೆ ಸ್ಪಷ್ಟವಾಗಿ ಕಾಣುವಂತೆ ಬಾಗಿಲಿನ ಎಡ ಅಥವಾ ಬಲಭಾಗದಲ್ಲಿ ಗಟ್ಟಿಯಾಗಿ ಕಟ್ಟಿಬಿಡಿ. ಇದನ್ನು ಕಟ್ಟಿದ ಕ್ಷಣದಿಂದಲೇ ನಿಮ್ಮ ಮನೆಯೊಳಗೆ ಪ್ರವೇಶಿಸಲು ಯತ್ನಿಸುವ ಎಲ್ಲಾ ನೆಗೆಟಿವ್ ಎನರ್ಜಿ ಬಾಗಿಲಿನ ಹೊರಗಡೆಯಲ್ಲೇ ನಿಂತು ಬಿಡುತ್ತದೆ. ಆದರೆ ಇಲ್ಲೊಂದು ಬಹಳ ಮುಖ್ಯವಾದ ವಿಷಯ ಇದೆ. ಗಂಟು ಕಟ್ಟಿದ ತಕ್ಷಣ ಎಲ್ಲವೂ ಮುಗಿದು ಹೋಯಿತು ಎಂದು ನಿರ್ಲಕ್ಷ್ಯ ಮಾಡಬಾರದು. ಇನ್ನೊಂದು ಅತ್ಯಂತ ಮುಖ್ಯವಾದ ಹಂತ ಇನ್ನೂ ಬಾಕಿ ಇದೆ. ಅದೇ ಈ ಗಂಟನ್ನು ಆಕ್ಟಿವೇಟ್ ಮಾಡುವುದು. ಯಾಕಂದ್ರೆ ಸ್ನೇಹಿತರೆ ಇದು ಈಗ ಒಂದು ಶಕ್ತಿಯುತವಾದ ವಸ್ತುವಾಗಿದೆ. ಇದಕ್ಕೆ ಯಾವುದೇ ಇತರ ಕೆಟ್ಟ ಶಕ್ತಿಗಳ ಪ್ರಭಾವ ಬೀರುವಂತಾಗಬಾರದು. ಅದಕ್ಕಾಗಿ ಗಂಟು ಕಟ್ಟಿದ ತಕ್ಷಣ ಇದಕ್ಕೆ ದೃಷ್ಟಿ ತೆಗೆದುಹಾಕಬೇಕು. ದೃಷ್ಟಿ ತೆಗೆದುಹಾಕಲು ನಿಮ್ಮ ಎಡಗೈಯಲ್ಲಿ ಸ್ವಲ್ಪ ಕಲ್ಲುಪ್ಪನ್ನು ತೆಗೆದುಕೊಳ್ಳಿ. ನಮ್ಮೆಲ್ಲರಿಗೂ ಗೊತ್ತಿದೆ, ಕಲ್ಲುಪ್ಪಿಗೆ ನೆಗೆಟಿವ್ ಎನರ್ಜಿ ಎಳೆಯುವ ಅದ್ಭುತ ಶಕ್ತಿ ಇದೆ ಎಂದು. ಈಗ ಎಡಗೈಯಲ್ಲಿ ಉಪ್ಪನ್ನು ಹಿಡಿದುಕೊಂಡು ಬಾಗಿಲಿಗೆ ಕಟ್ಟಿರುವ ಆ ಗಂಟಿನ ಸುತ್ತ ಎಡಗಡೆಯಿಂದ 3 ಬಾರಿ ಮತ್ತು ಬಲಗಡೆಯಿಂದ 3 ಬಾರಿ ನಿಧಾನವಾಗಿ ಸುತ್ತಿ ದೃಷ್ಟಿ ತೆಗೆದುಹಾಕಿ. ಈ ರೀತಿ ದೃಷ್ಟಿ ತೆಗೆದಾಗ ಆ ಗಂಟಿನೊಳಗೆ ಇರುವ ಪ್ರತಿಯೊಂದು ವಸ್ತುವಿನ ಶಕ್ತಿ ಜಾಗೃತಗೊಳ್ಳುತ್ತದೆ. ಇದಾದ ನಂತರ ಆ ಗಂಟು ತನ್ನ ಕೆಲಸವನ್ನು ಆರಂಭಿಸುತ್ತದೆ. ಹಣವನ್ನು ಆಕರ್ಷಿಸುವುದು, ದರಿದ್ರವನ್ನು ದೂರ ಮಾಡುವುದು, ದೃಷ್ಟಿಯನ್ನು ತೆಗೆದುಹಾಕುವುದು ಮತ್ತು ನಿಮ್ಮ ಮನೆಯ ರಕ್ಷಣೆ ಮಾಡುವುದು. ಇದೀಗ ಗಮನಿಸಿ, ದೃಷ್ಟಿ ತೆಗೆದ ನಂತರ ನಿಮ್ಮ ಕೈಯಲ್ಲಿರುವ ಉಪ್ಪನ್ನು ಮನೆಯೊಳಗೆ ತೆಗೆದುಕೊಂಡು ಹೋಗಬಾರದು. ಅದನ್ನು ಹೊರಗಡೆ ಯಾವುದಾದರೂ ಗಿಡದ ಹತ್ತಿರ ಅಥವಾ ಮೋರಿ ಒಳಗೆ
ಅಥವಾ ಹರಿಯುವ ನೀರಿನಲ್ಲಿ ಎಸೆದು ಬಿಡಿ. ಒಂದು ವೇಳೆ ಹೊರಗಡೆ ಸಿಂಕ್ ಇದ್ದರೆ ಅದರಲ್ಲೂ ಹಾಕಬಹುದು. ಆದರೆ ಯಾರೂ ತುಳಿಯದ ಸ್ಥಳದಲ್ಲೇ ಉಪ್ಪನ್ನು ಹಾಕಬೇಕು. ಇದಾದ ನಂತರ ನೀವು ಎದುರಿಸುತ್ತಿರುವ ಆರ್ಥಿಕ ಸಮಸ್ಯೆಗಳು, ಸಾಲದ ತೊಂದರೆಗಳು ಎಲ್ಲವೂ ಮೆಲ್ಲ ಮೆಲ್ಲಗೆ ನಿವಾರಣೆಯಾಗಲು ಆರಂಭವಾಗುತ್ತವೆ. ಈ ಪರಿಹಾರದಲ್ಲಿ ಬಳಸಿರುವ ಪ್ರತಿಯೊಂದು ವಸ್ತುವು ಒಂದು ಅದ್ಭುತದಂತೆ ಕೆಲಸ ಮಾಡುತ್ತದೆ. ಇನ್ನೂ ಒಂದು ಮುಖ್ಯವಾದ ವಿಷಯ, ಪ್ರತಿದಿನ ಈ ಗಂಟಿಗೆ ಧೂಪ ತೋರಿಸುವುದು ಮರೆಯಬೇಡಿ. ಈ ಗಂಟನ್ನು 1 ವರ್ಷದ ಕಾಲ ಹಾಗೆಯೇ ಇಟ್ಟುಕೊಳ್ಳಬೇಕು. 1 ವರ್ಷದ ನಂತರ ಬರುವ ಅಮಾವಾಸ್ಯೆಯ ದಿನ ಮತ್ತೆ ಇದೇ ರೀತಿಯಲ್ಲಿ ಹೊಸ ಗಂಟನ್ನು ತಯಾರಿಸಿ ಬಾಗಿಲಿಗೆ ಕಟ್ಟಿಕೊಳ್ಳಿ. ಹಳೆಯ ಗಂಟನ್ನು ಮನೆಯೊಳಗೆ ತೆಗೆದುಕೊಂಡು ಹೋಗದೆ ಹರಿಯುವ ನೀರಿನಲ್ಲಿ ಬಿಸಾಡಬೇಕು. ಹರಿಯುವ ನೀರು ಸಿಗದಿದ್ದರೆ ಬಾವಿಯೊಳಗೆ ಹಾಕಬಹುದು. ಅಥವಾ ಯಾವುದಾದರೂ ಗಿಡ ಅಥವಾ ಮರದ ಕೆಳಗೆ ಸ್ವಲ್ಪ ಮಣ್ಣು ತೋಡಿ ಅದರೊಳಗೆ ಈ ಗಂಟನ್ನು ಇಟ್ಟು ಮಣ್ಣು ಮುಚ್ಚಿಬಿಡಿ. ಅಷ್ಟೇ ಸ್ನೇಹಿತರೆ, ನೋಡಲು ತುಂಬಾ ಸರಳವಾಗಿ ಕಾಣಿಸುವ ಈ ಪರಿಹಾರ ನೀವು ಊಹಿಸಿಕೊಳ್ಳಲಾರದಷ್ಟು ಶಕ್ತಿಯುತವಾಗಿದೆ. ಆದ್ದರಿಂದ ಪೂರ್ಣ ನಂಬಿಕೆ ಮತ್ತು ಭಕ್ತಿಯಿಂದ ಈ ಪರಿಹಾರವನ್ನು ನಾಳೆ ಬೆಳಿಗ್ಗೆ 3:30ರಿಂದ 5 ಗಂಟೆ ಒಳಗೆ ಅಥವಾ ನಾಳೆ ಸಂಜೆ 5ರಿಂದ 7:30 ಒಳಗೆ ಮಾಡಿ ಮುಗಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಇನ್ನಷ್ಟು ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.